ನಮಸ್ಕಾರ, ನಾನು ನಿಮ್ಮ ಕನ್ನಡ ವರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆಲ್ರೆಡಿ ಈಗ ಸೋಷಿಯಲ್ ಮೀಡಿಯಾದಾಗ ಓಡ್ತಿರುವಂಥದ್ದು ಒಂದೇ ವಿಷಯ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ಈಗ ಏನ ಸಮಾಜದೊಳಗ ಜನಪದ ಗೀತೆಗಳು ಯಾವ ರೀತಿ ಹೊರಗಡೆ ಸ್ಪ್ರೆಡ್ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಜಾಸ್ತಿ ಒಂದು ಒಂದು ನ್ಯೂಸ್ ಬಹಳ ಹೊಡೆದಾಡ್ತಾ ಇದೆ. ಅದು ಅಲ್ಲದೆ ಯಾಕಂದ್ರೆ ಈ ಆರ್ಕೆಸ್ಟ್ರಾ ಮಾಡುವಂತ ಕಲಾವಿದರುಗಳು ಎಲ್ಲರೂ ಸೇರಿ ಒಂದು ಒಕ್ಕೂಟ ಒಂದು ನಿರ್ಧಾರ ಮಾಡಕತ್ತಾರ. ಆಮೇಲೆ ಒಂದು ಸಭೆ ಕರೆದಾರ. ಅದರದೊಂದು ವಿಷಯವನ್ನ ಸಂಕ್ಷಿಪ್ತವಾಗಿ ನಿಮ್ಗ ಆ ಒಂದು ಯಾವ್ಯಾವ ಗೀತೆಗಳನ್ನ ಯಾವ ರೀತಿಯಾಗಿ ಹಾಡಬೇಕು, ಆಮೇಲೆ ಜನಪದ ಅಂದಮೇಲೆ ಹಾಡುವಂತ ರೀತಿ ಹೆಂಗಿರ್ಬೇಕು ಅನ್ನೋದನ್ನ ಎಲ್ಲವನ್ನ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ನೀವು ಯಾರಾದ್ರೂ ಹೊಸಬ್ರು ಈ ಒಂದು ಚಾನೆಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಈಗ ವಿಷಯಕ್ಕೆ ಬರ್ತೀನಿ. ಆಲ್ರೆಡಿ ನಮ್ಮ ಒಂದು ಅಷ್ಟು ಗ್ರೂಪ್ಗಳದಾವ, ಕಲಾವಿದರ ಗ್ರೂಪ್ ಅಂತಂದ್ಮೇಲೆ UK ಆರ್ಕೆಸ್ಟ್ರಾ ಮಾಲೀಕರು ಅಂತ ಈಗ ಒಂದು ಹೊಸದಾಗಿ ಒಂದು ಗ್ರೂಪ್ ಮಾಡ್ಯಾರ. ಅದಾದ್ಮೇಲೆ ಈ ಹಿಂದೆ PM ಪಲ್ಲವಿ ಗಾನ ಭಜನೆ ಮಾಡವ ಅವ್ರದ್ದು ಅಮರದೊಂದು ಗ್ರೂಪ್ ಇತ್ತು. ಆ ಒಂದು ಗ್ರೂಪ್ ನಲ್ಲಿ ಜಾಸ್ತಿ ನಮ್ದು ಏನೋ ಚರ್ಚೆ ಆದ್ರೂ ಕಲಾವಿದರದ್ದು ಏನೋ ವಿಷಯಗಳಿದ್ರು ಆ ಒಂದು ಗ್ರೂಪ್ ನಲ್ಲಿ ಚರ್ಚೆ ಮಾಡಿದ್ರು. ಅದಾದ್ಮೇಲೆ ಈಗ ಮತ್ತೊಂದು UK ಕಲಾವಿದರ ಮಾಲೀಕರು ಒಂದು ಗ್ರೂಪ್ ಮಾಡ್ಯಾರ, ಅದರಲ್ಲಿ ಚರ್ಚೆ ಶುರು ಮಾಡ್ಯಾರ. ಯಾಕಪ್ಪ ಅಂತಂದ್ರ ಈ ಏನ ಒಂದೆರಡು ಸಾಂಗ್ಸ್ ಗಳನ್ನ ಹಾಡಿ ಒಂದೆರಡು ಸಾಂಗ್ಸ್ ಅಲ್ಲಿ ಹಿಟ್ ಆಗಿ ಏನ್ ನಾನೇ ಕಲಾವಿದ ಅನ್ನುವಂತ ಅನ್ಕೊಂಡು ಕೆಲವೊಂದಿಷ್ಟು ಜನ ಮೆರೆಯಕತ್ತಾರ. ಅಂತವ್ರಿಗೆ ಜಾಸ್ತಿ ಅವಕಾಶಗಳು ದೊರೆಯಕತ್ತವು. ಆಮೇಲೆ ಮೂಲತವಾಗಿ ಕಷ್ಟಪಟ್ಟು ಕಲ್ತಂತ ಸಂಗೀತಗಾರರಿಗೆ ಹಾಡುಗಳಿಗೆ ಹಾಡ್ಲಿಕ್ಕೆ ಅವಕಾಶಗಳು ಸಿಗ್ತಿಲ್ಲ, ಆಮೇಲೆ ವೇದಿಕೆಗಳು ಸಿಗ್ತಿಲ್ಲ ಅನ್ನುವಂಥದ್ದು ಒಂದು ಹೋರಾಟ ನಡೆಯಕತ್ತೈತಿ. ಅದಕ್ಕ ಈ ಒಂದು ಇದ್ರೊಳಗ ನಾನು ಏನ್ ಹೇಳಕತ್ತೀನಿ ಅಂತಂದ್ರ, ಈ ಜನಪದ ಗೀತೆಗಳನ್ನ ಸಾಕಷ್ಟು ಸರಿ ಹಾಡಿದ್ರೆ ನಮ್ಮ ಹಳೆ ಜನಪದಕ್ಕ ಈಗಿನ ಜನಪದಕ್ಕ ಬಹಳ ವ್ಯತ್ಯಾಸ ಆಗ್ಬಿಟ್ಟೈತಿ. ಅದಕ್ಕ ಆ ಒಂದು ಹಾಡುಗಳನ್ನ ಯಾವುದೇ ರೀತಿ ಅಂತ ಆಗಲಿ, ಈಗ ನಮ್ಮ ಸಾಕಷ್ಟು ಜನಪದ ಕಲಾವಿದರು ಬಹಳಷ್ಟು ಜನ ಉಟ್ಕೊಂಡ್ಬಿಟ್ಟಾರ. ಈಗ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ನಾ ಹೇಳಕತ್ತಿದ್ದೆ, ನಾನು ಜನಪದ ಕಲಾವಿದ ಅಲ್ಲ, ಓಪನ್ ಆಗಿ ಹೇಳ್ತೀನಿ, ಜನಪದ ಕಲಾವಿದ ಇರ್ಬೋದು, ಹಾಡ್ತೀನಿ, ಜನಪದ ಗೀತೆ ಹಾಡಲ್ಲ ಅಂತ ಹೇಳಲ್ಲ. ನಾ ಮೆಲೋಡಿ ಸಾಂಗ್ಸ್ ಗಳನ್ನ ಜಾಸ್ತಿ ಹಾಡೋದು. ಹಂಗಾಗಿ ಯಾವುದೇ ಆಗಲಿ, ಈಗ ಇನ್ನೊಂದು ಯಾವುದೇ ಗಾಯಕ ಆಗಲಿ, ಈಗ ಹೊಸಬ್ರು ಉಟ್ಕೊಳ್ಳುವಂತ ಗಾಯಕರಾಗಿರ್ಲಿ, ಯಾವುದೇ ರೀತಿ ಆಗಲಿ ಒಟ್ಟ ಅಶ್ಲೀಲತೆಗಳನ್ನ ಬಳಸಬೇಡ್ರಿ. ಯಾಕಂದ್ರೆ ಈಗ ಅಶ್ಲೀಲತೆಗಳನ್ನ ಯಾವ ರೀತಿ ನೀವು ಜನಪದ ಗೀತೆ ಅಶ್ಲೀಲ ಹಾಡುಗಳನ್ನ ಹಾಕಿ ಬಳಸ್ತೀರಿ ನೋಡು, ಅಶ್ಲೀಲತೆಯನ್ನ ಆ ಅಶ್ಲೀಲತೆ ಹಾಕಿ ಬಳಸುವಂತ ಹಾಡುಗಳ ಮೇಲೆ ಕೇಸ್ ಆಗಕತ್ತಾವ. ಆಮೇಲೆ ಎಷ್ಟೋ ಕೇಸ್ಗಳ ರಿಜಿಸ್ಟರ್ ಆಗಕತ್ತಾವ ಈಗ ಆಲ್ರೆಡಿ. ಯಾಕಂದ್ರೆ ಕಾನೂನು ಒಳಗೈತಿ ಅಶ್ಲೀಲತೆ ಪದಗಳನ್ನ ಬಳಸಬಾರ್ದು ಅಂತೇಳಿ. ಹಂಗಾಗಿ ಯಾವುದೇ ರೀತಿಯಾದಂತ ಹೊಸ ಗಾಯಕರಾಗ್ಲಿ, ಹುಟ್ಟುಕೊಳ್ಳೋರಾಗಿರ್ಲಿ, ಹಾಡೋರಾಗಿರ್ಲಿ, ಏನೋ ಬರೆಯುವಂತವ್ರಾಗಿರ್ಲಿ, ಯಾವುದೇ ರೀತಿಯಾದಂತ ಅಶ್ಲೀಲತೆ ಪದಗಳನ್ನ ಬಳಸಕ್ ಹೋಗ್ಬೇಡ್ರಿ ಜನಪದದೊಳಗ. ಈಗ ಏನ್ ಹಿಂದ ಆಗಿದಾವ ನೋಡ್ರಿ, ಅದ್ರದ್ದು ಜಾಸ್ತಿ ಈಗ ಕಠಿಣ ಕ್ರಮಗಳು ಜಾಸ್ತಿ ಆಗಕತ್ತಾವ. ಅದಕ್ಕ ಹೊಸ ಗಾಯಕರಾಗಲಿ ಹುಟ್ಟುಗಳು ಜನಪದವನ್ನ ಹಾಡಬೇಡ್ರಿ ಅಂತ ಯಾರು ಹೇಳಕತ್ತಿಲ್ಲ. ಅರ್ಥ ಆಯ್ತಾ? ಜನಪದವನ್ನ ಹಾಡ್ರಿ, ಬ್ಯಾಡ ಅಂತ ಹೇಳಲ್ಲ. ಯಾಕಂದ್ರೆ ಜನಪದ ಮೂಲ ಉತ್ತರ ಕನ್ನಡದ ಮೂಲ ಭಾಷೆ, ನಮ್ಮ ಮಣ್ಣಿನ ಹಾಡುಗಳು ಎಲ್ಲ ಜನಪದ ರೀತಿಯಲ್ಲಿ ಇರ್ತಾವ. ಅದಕ್ಕೆ ಅವಾಗಿನ ಜನಪದಕ್ಕ ಈಗಿನ ಜನಪದಕ್ಕ ಬಹಳ ವ್ಯತ್ಯಾಸ ಆಗಕತ್ತೈತಿ. ಯಾಕಂದ್ರೆ ಈಗಿನ ಜನಪದಗಳು ಎಲ್ಲ ಫುಲ್ಲು ಒಂದು ಹೆಣ್ಣನ್ನ ಹೆಂಗದ್ಲೆ ಇದನ್ನ ಮಾಡ್ತಾರ ಅನ್ನೋದು ಬಹಳ ಅದು ಅಸಹ್ಯವಾಗಿ ಬರ್ತಾ ಇದೆ. ಹಂಗಾಗಿ ಅದಕ್ಕ ಹಾಡುಗಳನ್ನ ಜನಪದ ರೀತಿ ಒಳಗೆ ಹಾಡ್ರಿ, ಇಲ್ಲ ಅಂತೆಲ್ಲ ಕೆಟ್ಟ ಪದಗಳನ್ನ ಬಳಸಕ್ ಹೋಗ್ಬೇಡ್ರಿ. ಯಾವ್ದೇ ರೀತಿ ಸಾಹಿತ್ಯದೊಳಗಾಗ್ಲಿ ಹಲಕಟ್ ಪದಗಳನ್ನ ಬಳಸಕ್ ಹೋಗ್ಬೇಡ್ರಿ. ನಿಮ್ಮ ಪ್ರೀತಿ ಏನೇ ಇರ್ಲಿ ಅಥವಾ ಬರೆಯುವಂತ ರೀತಿ ಏನೇ ಇರ್ಲಿ, ಕೆಟ್ಟ ಪದಗಳನ್ನ ಬಳಸದೆ ಬರೀರಿ, ಬಳಸದೆ ಹಾಡ್ರಿ. ಯಾಕಂದ್ರೆ ನಿಮ್ಗೂ ಒಂದು ಗೌರವ ಇರ್ತತಿ, ಆಮೇಲೆ ಕೇಳೋರ್ಗೂ ಒಂದು ಗೌರವ ಇರ್ತತಿ. ಯಾಕಂದ್ರೆ ಅದು ನೀವೇನು ಕೆಟ್ಟ ಪದವನ್ನ ಬಳಸಿ ಹಾಡ್ತಿರೋಡು, ಅದನ್ನ ಯಾವ ಕೆಟ್ಟ ಮನಸ್ಥಿತಿದವ್ರು ಅಷ್ಟ ಆ ಒಂದು ಹಾಡನ್ನ ನೋಡ್ತಾರ, ಅವ್ರಿಗೆ ಅಷ್ಟ ನೀವು ಇಷ್ಟ ಹಾಕಿರಿ. ಅದನ್ನ ಹೊರಗಡೆ ಬಿಟ್ಟು ನಮ್ಮ ಹಾಡನ್ನ ಇಡೀ ನಾಡು ಜನತೆ ಕೇಳ್ಬೇಕು ಅಂತಂದ್ರ ನಮ್ಮಿಂದ ಅವ್ರಿಗೆ ಒಳ್ಳೆ ರೀತಿಯಾದಂತ ಮೆಸೇಜ್ ಹೋಗ್ಬೇಕು. ಆ ಹಾಡಿಂದನೂ ಒಂದು ಮೆಸೇಜ್ ಹೋಗ್ಬೇಕು. ಒಂದು ಯಾವ್ದೇ ಆಗಲಿ, ನೀವೇನು ಇದನ್ನ ಮಾಡಿರ್ತೀರಿ ಅವರಿಗೆ ಆಗಿರ್ಬೋದು, ಅಥವಾ ಸಮಾಜದ ಅದನ್ನ ಅನುಸರಿಸುವಂತವ್ರು, ಅದು ಅವ್ರಿಗೆ ಏನೋ ಮನಸ್ಸಿಗೆ ಹತ್ಕೊಂಡಿರ್ತದಲ್ಲ ಅದು ಅವರಿಗೆ ಆಗಿರ್ಬೋದು. ಅದಕ್ಕ ಯಾವುದೇ ರೀತಿಯಾದಂತ ಆಗ್ಲಿ ಅಶ್ಲೀಲತೆ ಪದಗಳನ್ನ ಬಳಸಕ್ ಹೋಗ್ಬೇಡ್ರಿ. ಈಗ ಅದೇ ರೀತಿಯಾಗಿ ಈ ಅಶ್ಲೀಲತೆ ಪದಗಳ ವಿರುದ್ಧನ ಒಂದು ಈಗ ಮೀಟಿಂಗ್ ನಡೆಯಕತ್ತೈತಿ ನಮ್ಮ ಎಲ್ಲಾ ಕಲಾವಿದರದ್ದು. ಒಂದು ವಿಜಯಪುರ ಜಿಲ್ಲೆಯೊಳಗ 30ನೇ ತಾರೀಕು ಕಲಾವಿದರದೊಂದು ಮೀಟಿಂಗ್ ನಡೆಯುತ್ತೆ ಅಶ್ಲೀಲ ಪದಗಳ ವಿರುದ್ಧ ಹೋರಾಟದ. ಅದಕ್ಕ ಆ ಒಂದು ಮೀಟಿಂಗ್ ಆಲ್ರೆಡಿ ಗ್ರೂಪ್ನಾಗ ಇದ್ದವ್ರಿಗೆ ಗೊತ್ತಾಕತಿ. ಆಮೇಲೆ ಗ್ರೂಪ್ನಾಗ ಯಾರೆಲ್ಲ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ಒಳಗೆ ಅದು ಎಲ್ಲಿ ನಡೆಯುತ್ತೆ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ಒಳಗೆ ಪಿನ್ ಮಾಡಿ ಹೇಳಿರ್ತೀನಿ. ಅದನ್ನ ಸ್ವಲ್ಪ ಅದನ್ನ ನೆನಪಾಗೋದು ಅದಕ್ಕೆ ಹೇಳ್ತಿದ್ದಿಲ್ಲ. ಅದು ಯಾವ ಇದ್ರೊಳಗೆ ಹೋಟೆಲ್ ಒಳಗೆ ಯಾವುದೋ ಹೋಟೆಲ್ ಒಳಗೆ ಐತಂತ. ಹಂಗಾಗಿ ನಾಳೆನೇ ಐತೆ ಅದು. ಯಾಕಂದ್ರೆ ಇವತ್ತು 29 ತಾರೀಕು, 30ನೇ ತಾರೀಕು
ಹಾಗಾಗಿ ನಾ ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಒಳಗೆ ಬರೀತೀನಿ, ಒಂದ್ಸರಿ ನೋಡ್ಕೊಡ್ರಿ. ಈಗ ನಾನು ಇವತ್ತು ಹೇಳುವಂಥ ಉದ್ದೇಶ ಏನಂತಂದ್ರೆ, ಈ ಹಿಂದೆ ನೀವು ಎಷ್ಟು ಜನಪದ ಹಾಡ್ರಿ, ಏನು ಕಲಾವಿದರು ಇದ್ರಿಲ್ಲ, ಕಲಾವಿದರು ಆದಂಥವ್ರು ಎಲ್ಲರೂ ಇನ್ಕ್ಲೂಡಿಂಗ್ ಹೊಸದಾಗಿ ಬಿಟ್ಟುವಂಥವ್ರು, ಈಗ ಇದ್ದಂಥವ್ರು ನಮ್ಮ ಪಿ ಕೆ ಬಾಸ್ ಅವರಾಗಿರ್ಬೋದು, ಆಮೇಲೆ ಮಾಳು ನಿಪ್ನಾಳ್ ಅವರಾಗಿರ್ಬೋದು, ಮ್ಯೂಸಿಕ್ ಮಲ್ಯಾರಣ್ಣ ಆಗಿರ್ಬೋದು. ಯಾಕಂದ್ರೆ ಮ್ಯೂಸಿಕ್ ಮಲ್ಯಾರಣ್ಣ ಈಗ ಹೊರಗಡೆ ಅದ, ಇದು ಇದ್ರೊಳಗೆ ಅದಾರ, ಕಾನೂನು ಇದ್ರೊಳಗೆ ಅದಾರ. ಹೀಗಾಗಿ ಅವ್ರದ್ದು ಹಾಡುಗಳು ಏನಾದ್ರು ಕೆಟ್ಟಿದ್ದು ಅಂದ್ರೆ ಆದಷ್ಟು ಅಂಥವು ರಿಪೋರ್ಟ್ ಹೊಡೀರಿ. ಆಮೇಲೆ ಏನು ವಿನೋದ್ ಜಮಖಂಡಿ ಅವರು ಈ ರೀತಿ ಏನು ಎಲ್ಲ ಈ ಹೊಸ ಕಲಾವಿದರಾಗಿರ್ಬೋದು, ಈ ರೀತಿ ಹುಟ್ಟುವಂಥ ಕಲಾವಿದರಾಗಿರ್ಬೋದು, ಯಾರಿಗಾಗಲಕ್ಕ ದಯವಿಟ್ಟು ಹೇಳ್ತೀನಿ, ನಿಮಗೆ ಯಾರು ಹಾಡಕ್ಕೆ ಕೊಡಕ್ಕೆ ಬಂದ್ರ ಹಾಡ್ರಿ ಅಂತೇಳಿ. ಅದ್ರೊಳಗೆ ಅಶ್ಲೀಲತೆ ಪದಗಳಿತ್ತು ಅಂದ್ರೆ ದಯವಿಟ್ಟು ಹಾಡಕ್ಕೆ ಹೋಗ್ಬೇಡ್ರಣ. ಯಾಕಂತಂದ್ರೆ ನಿಮ್ಮ ಮೇಲೆ ಈಗ ಕೆಲವೊಂದು ಹಾಡುಗಳು ಯಾವ ಅದಾವು ಅವೆಲ್ಲ ಹೊಲಸು ಹಾಡಿರುವಂಥ ಹಾಡುಗಳ ಮೇಲೆ ಕೇಸ್ ಆಗಕತ್ತಾವ. ದಯವಿಟ್ಟು ಹೇಳ್ತೀನಿ, ಮುಂದಿನ ದಿನಮಾನದೊಳಗೆ ಯಾವುದೇ ರೀತಿಯಾದಂಥ ಅಶ್ಲೀಲ ಪದಗಳನ್ನು ಬಳಸಿ ಹಾಡುಗಳನ್ನ ಹಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಾಗಿ ಹಾಡುಗಳನ್ನ ಹಾಡ್ರಿ. ಅದರಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು. ಅಥವಾ ಈ ಹಾಡಿರುವಂಥ ಹಾಡು ಒಬ್ಬ ಮನುಷ್ಯನಿಗೆ ಯಾವುದೇ ಬ್ರೇಕಪ್ ಆದಂಥ ಹುಡುಗನ ನೀವು ಹಾಡ್ತೀರಿ ಅಂತಂದ್ರೆ ಆ ಹೊತ್ತಿಗೆ ಅದು ಮನಸ್ಸಿನ ಆಡ್ಬೇಕು, ಒಳಗೆ ಹೋಗ್ಬೇಕು. ಆ ರೀತಿ ಹಾಡುಗಳನ್ನ ಬರೀರಿ, ಹಾಡ್ರಿ. ಯಾವುದೇ ರೀತಿಯಿಂದ ಕೆಟ್ಟ ಅಶ್ಲೀಲತೆ ಪದಗಳು ಬಂದಿದ್ದು ಹಾಡನ್ನ ರಿಜೆಕ್ಟ್ ಮಾಡ್ರಿ. ಯಾಕಂದ್ರೆ ದುಡ್ಡುಗೋಸ್ಕರ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಂಥ ಹಾಡುಗಳನ್ನ ಹಾಡ್ರಿ. ಇನ್ನೂ ನಿಮ್ಮ ಒಂದು ಹೆಸರು ಇನ್ನೂ ದೊಡ್ಡ ಮಾಡ್ಕೊಳ್ಳೋದು ಬೆಳೆಸಿರಿ ಅಂತ ಹೇಳ್ತೀನಿ. ಯಾವುದೇ ರೀತಿಯಂಥ ಅಶ್ಲೀಲ ಪದಗಳನ್ನು ನೀವು ಬರೆಯಕ್ಕೆ ಹೋಗ್ಬೇಡ್ರಿ. ಆಮೇಲೆ ತಂದಂಥವ್ರದ್ದು ಹಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗಿಂದು ಇದ್ರೊಳಗೆ ಈ ಜನಪದದೊಳಗೆ ಹಳೇ ಜನಪದ ಹಾಡುಗಳು ನಾವು ಗ್ರೂಪ್ ಒಳಗೆ ನೋಡ್ತೀನಿ, ಕೆಟ್ಟ ಎಂಥವು ಅವು ಹೇಳಕ್ಕಾಗಲ್ಲ ಅಂಥ ಒಂದು ಪದಗಳನ್ನು ಬಳಸಿ ಹಾಡುಗಳನ್ನ ಹಾಡ್ಯಾರ. ಅದಕ್ಕೆ ಅವು ಯಾವ್ಯಾವ ಅದಾವು, ಒಂದ್ ವೇಳೆ ನಿಮ್ಮದು ಹಾಡುಗಳನ್ನ ಕೆಟ್ಟ ಪದಗಳು ನಿಮ್ಗೆ ಅಂತ ಅನ್ಸಿತ್ತು ಅಂತಂದ್ರೆ, ಅಂತ ಹಾಡುಗಳು ಇದ್ದು ಅಂತ ಹೇಳಿದ್ರೆ, ಆಮೇಲೆ ಯಾವ್ದಾರ ಯೂಟ್ಯೂಬ್ ಚಾನಲ್ ಒಳಗೆ ಹಾಕಿದ್ರು ಅಂತಂದ್ರೆ ದಯವಿಟ್ಟು ಅದನ್ನ ರಿಮೂವ್ ಮಾಡಿಸ್ರಿ. ಯಾಕಂದ್ರೆ ಕೇಸ್ ಹಾಕಾಕತ್ತಾರ. ಅದನ್ನ ಈ ನೇರವಾಗಿ ನಾ ಹೇಳಕತ್ತೀನಿ ನಿಮ್ಗೆ. ಎಲ್ಲ ಕಲಾವಿದರು ನಾ ಏನು ಈಗ ಹೆಸರು ಹೇಳಿದ್ನಲ್ಲ ಆ ಕಲಾವಿದರು ಅಲ್ಲದೆ ಏನು ಇಲ್ಲದೆ ಹೆಸರು ಹೇಳದೇ ಇರುವಂಥ ಕಲಾವಿದರು ಉಟ್ಕೊಂಡ್ರಿ. ಅಂತ ಕಲಾವಿದ್ರು ಇದ್ರು ಹಲ್ಕಟ್ ಪದಗಳು ಇದ್ದು ಅಂತಂದ್ರೆ ಅದನ್ನ ಏನಾದ್ರು ನಿಮ್ಮ ಹಾಡುಗಳನ್ನ ಬೇರೆ ಚಾನಲ್ ಹಾಕಿದ್ರು ಅಂತಂದ್ರೆ ದಯವಿಟ್ಟು ಡಿಲೀಟ್ ಮಾಡಿಸ್ರಿ, ತೆಗಸ್ರಿ. ಯಾಕಂದ್ರೆ ಕೇಸ್ ಹಾಕಾಕತ್ತಾರ. ಕೇಸ್ ಆಯ್ತು ಅಂತಂದ್ರೆ ಮುಂದೆ ಸಮಸ್ಯೆಗಳಾಗ್ತಾವೆ. ಇದ್ದದ್ದು ಹೇಳಾಕತ್ತೀನಿ. ಮೊದಲ ಅಂತ ಪದಗಳು ಯಾವ ಇದ್ರು ನಿಮ್ಮ ಹಾಡುಗಳು ಎಲ್ಲೇ ಇದ್ರು ಅಂಥವನ್ನ ನೀವು ಆ ಹಾಡೇ ಇಲ್ಲ ಅನ್ನುವಂಗೆ ರೀತಿ ಒಳಗೆ ಆ ಹಾಡನ್ನ ಎಲ್ಲಿಯೂ ಕೇಳಿಸ್ಲಾರ್ದಂಗೆ ನೀವು ಡಿಲೀಟ್ ಮಾಡಿಸ್ಕೊಡ್ರಿ. ಯಾಕಂದ್ರೆ ಅದಕ್ಕೆ ಹೇಳಾಕತ್ತೀನಿ, ಮುಂದೆ ಸಮಸ್ಯೆ ದೊಡ್ಡ ಆಗತ್ತಾವ. ಈಗ ಕಲಾವಿದರು ಅಂದಮೇಲೆ ಕಲಾವಿದರಿಗೆ ಒಳ್ಳೆ ಕಲಾವಿದರಿಗೆ ಆರ್ಕೆಸ್ಟ್ರಾ ಅವಕಾಶಗಳು ಸಿಗೋವಲ್ಲು, ಅಂದ್ರೆ ವೇದಿಕೆ ಸರಿಯಾಗಿ ಅವಕಾಶಗಳು ಸಿಗೋವಲ್ಲು. ಅದಕ್ಕೆ ಬಹಳಷ್ಟು ಜನ ಕಷ್ಟಪಡಾಕತ್ತಾರ. ಅದಕ್ಕೆ ಅವ್ರನ್ನೂ ಎಲ್ರೂ ಸ್ವಲ್ಪ ಕಷ್ಟಪಟ್ಟು ಒಂದು ಸಂಗೀತವನ್ನ ಕಲ್ತವ್ರಿಗೆ ಅವಕಾಶಗಳು ಸಿಗೋವಲ್ಲು. ಅದಕ್ಕೆ ಇದೆಲ್ಲ ಒಂದು ಇದು ನಡೆಯಕತ್ತೈತಿ. ಆಮೇಲೆ ಅದು ಅಷ್ಟೇ ಅಲ್ಲದೆ ಸಮಾಜವನ್ನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಭಾವನೆಯನ್ನು ಭಾಳ ಐತಿ. ಅದಕ್ಕೆ ಯಾವುದೇ ರೀತಿಯಾದಂಥದ ಜನಪದ ಹಾಡುಗಳಲ್ಲಿ ಕೆಟ್ಟ ಪದಗಳನ್ನು ಬಳಸಕ್ಕೆ ಹೋಗ್ಬೇಡ್ರಿ. ಈಗ ಮುಂದೆ ಹಿಂದೇನು ಬಳಸಿರಿ ಆದಷ್ಟು ಏನರ ಇದ್ದು ಅಂತ ಹೇಳ್ಕೊಡ್ರಿ. ಬಳಸಿದ್ದು ಅದಾವು, ಇನ್ನೂ ಅದಾವು, ಆದಷ್ಟು ಅವನ್ನೆಲ್ಲ ಡಿಲೀಟ್ ಮಾಡಿಸಿರಿ. ಹಣಗಳ ಯಾವುದೇ ರೀತಿಯಾದಂಥ ಪದಗಳನ್ನ ಮುಂದೆ ಬಳಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದೆ ಸಮಸ್ಯೆ ಆಗತ್ತಿ, ಕಷ್ಟ ನೀವು ಅನುಭವಿಸ್ತೀರಿ. ಯಾರು ಕೊಟ್ಟರ ಆಮೇಲೆ ಕೇಸು, ಅವ್ರ ಮೇಲೆ ಧಮಕಿ ಹಾಕೋದು ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳ ಕಷ್ಟ ಆಗ್ತೈತಿ, ಮುಂದೆ ತೊಂದರೆಗಳು ಅನುಭವಿಸೋದು ಆಕತಿ. ಆದಷ್ಟು ಏನು ಕೆಟ್ಟ ಪದಗಳನ್ನು ಬಳಸಿ ಹಾಡನ್ನ ಹಾಡ್ರಿ, ಡಿಲೀಟ್ ಮಾಡ್ಸಕ್ಕೆ ಪ್ರಯತ್ನ ಮಾಡ್ರಿ. ಮುಂದೆ ಹಾಡಕ್ಕೆ ಹೋಗ್ಬೇಡ್ರಿ. ಇದನ್ನ ಏನು ನೀವು ಮುಂದೆ ಬರುವಂಥ ಒಳ್ಳೆ ಕಲಾವಿದರಿಗೆ ತಿಳಿಸ್ಕೊಡ್ಬೋದು ಇಷ್ಟ, ಮತ್ತೇನಿಲ್ಲ. ಆದಷ್ಟು ನಮ್ಮ ಒಂದು ನಾವು ಹಾಡುವಂಥ ಹಾಡು 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಒಳ್ಳೆ ಕಲಾವಿದರಿಗೆ ಅವಕಾಶವನ್ನು ಕೊಡ್ರಿ. ಇನ್ನೊಂದು ನಾನು ಇಲ್ಲಿ ಏನು ಹೇಳಪ್ಪ ಅಂತಂದ್ರೆ, ಏನು ಟೀಮ್ ಇರ್ತದ ಟ್ರಸ್ಟ್ ಕಮಿಟಿ, ಆರ್ಕೆಸ್ಟ್ರಾ ಮಾಲೀಕ ಕರ್ಸ್ಕೊಳ್ಳೋರು ಕಮಿಟಿಯವರಿಗೆ, ಅದಕ್ಕೂ ಅವ್ರಿಗೂ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ಹೇಳ್ತೀನಿ, ಏನೋ ಒಂದು 2 ಸಾಂಗ್ ಆಡಿರ್ತಾನ, ಹೈಲೈಟ್ ಆಗಿರ್ತಾನ ಅಂದ ಮಾತ್ರಕ್ಕೆ ಅವ್ನಿಗೆ ನೀವು ಲಕ್ಷ ಗಟ್ಟಲೆ ಕೊಟ್ಟು ದುಡ್ಡು ಕರ್ಸೋದು ಕಡಿಮೆ ಮಾಡ್ರಿ. ಯಾಕಂದ್ರೆ ಒಳ್ಳೆ ಕಲಾವಿದರಿಗೆ 4 ಜನ ಕುಂತು ಕೇಳುವಂಥ ಕಲಾವಿದರನ್ನ ಕರೆಸ್ರಿ. ಅಂಥವ್ರು ಒಂದು ಒಳ್ಳೆ ನಿಮಗೂ ಒಂದು ಮರ್ಯಾದೆ ಸಿಗ್ತೈತಿ. ಏನೋ 4 ಉಡಾಳು ಹುಡ್ರು ಅಂಥವ್ರು ಭಾಳ ಇಷ್ಟಪಡ್ತಾರೆ ಅಂತೇಳಿ ಅಂಥ ಹುಡ್ರನ್ನ ಕರೆಸಿದ್ರ ಅದು ನಿಮ್ಗೆ ವ್ಯಾಲ್ಯೂ ಅಲ್ಲ, ಆ ಹುಡ್ರಿಗೆ ಅಷ್ಟೇ ವ್ಯಾಲ್ಯೂ ಇರ್ತೈತಿ, ನಿಮ್ಗೆ ವ್ಯಾಲ್ಯೂ ಇರಲ್ಲ. ಯಾಕಂದ್ರೆ ಹಿರಿಯರು ಆದವ್ರು ನೀವು ಒಳ್ಳೆ ಕಲಾವಿದರು ಅದಾರ, ಸಾಕಷ್ಟು ಕಲಾವಿದರು ಅದಾರ. ಹಂಗಂತ ನೀವು ಒಳ್ಳೆ ಕಲಾವಿದರು ಸಾಕಷ್ಟು ಜನರು ಅದಾರ, ಅವ್ರ ಹೆಸರು ಹೇಳಲ್ಲ. ಒಳ್ಳೆ ಕಲಾವಿದರಿಗೆ ಅವಕಾಶ ಕೊಡ್ರಿ. ಯಾಕಂದ್ರೆ ನಾನು ಸತ್ಯವಾಗಿ ಹೇಳ್ತೀನಿ, ನಾವು ಕಾರ್ಯಕ್ರಮ ನಮ್ಗೆ ಎಲ್ಲಿ ಸೂಕ್ತ ಅನ್ಸತ್ತೆ ನಾವು ಅಷ್ಟು ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಬರ್ದೇ ಇದ್ದು ನಾವು ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಅಶ್ಲೀಲ ಪದಗಳ ಹಾಡುಗಳು ನಾವು ಹಾಡಲ್ಲ ಅಂತೇಳಿ ನಮ್ಮ ಮನಸ್ಸುಗಳು ನಾವು ಅಂದ್ಕೊಂಡು ಹೋಗಿ ನಾವು ಎಷ್ಟೋ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ವಿ. ಇದೇ ಕಾರಣಕ್ಕೆ ಅಶ್ಲೀಲ ಪದಗಳು ಆ ಸಾಂಗ್ ಆಡ್ಬೇಕು ಈ ಸಾಂಗ್ ಆಡ್ಬೇಕು ಅಂತ ಹೇಳ್ತಾರ. ಹಂಗಾಗಿ ಕೆಲವೊಂದು ಕಾರ್ಯಕ್ರಮ ನಾವೇ ಕ್ಯಾನ್ಸಲ್ ಮಾಡ್ಕೊಂಡಿವಿ.
ಅದೇ ರೀತಿಯಾಗಿ ಯಾವುದೇ ರೀತಿ ಆಗಲಿ ಈಗ ಮುಂದೆ ಬರುವಂಥವ್ರು ಕಲಾವಿದರಿಗೆ ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ತಿರ್ತಾವೆ, ಅವಕಾಶ ಮಾಡಿಕೊಡ್ರಿ. ಒಳ್ಳೆ ಕಲಾವಿದರಿಗೆ ಒಂದು ಕಾರ್ಯಕ್ರಮ ಕೊಡ್ರಿ ಅಂತ ಕೇಳ್ಕೊತೀನಿ ಎಲ್ಲ ಕಮಿಟಿಯವರಿಗೆ. ಯಾಕಂದ್ರೆ ಏನು ಕಮಿಟಿಗಳು ಟೀಮ್ಗಳು ನೋಡ್ತಿರ್ತಾರೆ, ಒಳ್ಳೆ ಕಲಾವಿದರಿಗೆ ಅವಕಾಶಗಳನ್ನು ಕೊಡ್ರಿ ಅಂತ ಕೇಳ್ಕೊತೀನಿ. ಆದಷ್ಟು ಎಲ್ಲರನ್ನು ಎಲ್ಲ ಹಾಡುಗಾರರು ದಯವಿಟ್ಟು ಹೇಳ್ತೀನಿ, ಇನ್ನೂ ಸಹ ಹೇಳ್ತೀನಿ, ಕೆಟ್ಟ ಪದಗಳನ್ನ ಬಳಸಬೇಡ್ರಿ. ಸ್ವಲ್ಪ ಗಂಟ್ಲು ಬ್ಯಾನ್ ಆಗತೈತಿ, ಅದಕ್ಕೆ ಮಾತಾಡೋಕ್ಕಾಗವಲ್ದು. ಅದಕ್ಕೆ ಅಶ್ಲೀಲ ಪದಗಳನ್ನ ಬಿಟ್ಟು ಜನಪದ ಗೀತೆಗಳನ್ನ ಹಾಡಿ, ಯಾವುದೇ ರೀತಿಯ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಜನಪದ ಗೀತೆಗಳನ್ನ ಹಾಡಬೇಡ್ರಿ ಅಂತ ಯಾರು ಹೇಳಿಲ್ಲ, ಹೇಳೋದು ಇಲ್ಲ. ಹಾಡ್ರಿ, ಜನಪದ ಗೀತೆಗಳನ್ನ ಹಾಡಬೇಡ್ರಿ ಅಂತ ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ನಮ್ಮ ಭಾಷೆನ ನಾವು, ನಮ್ಮ ಹಾಡುಗಳನ್ನ ನಾವು ಆ ರೀತಿ ಹಾಡತ್ತೀವಿ, ಅದೇನೂ ಆಗಲ್ಲ. ಒಳ್ಳೆ ರೀತಿಯಾಗಿ ಹಾಡ್ರಿ ಹಾಡುಗಳನ್ನ, ಕೆಟ್ಟ ರೀತಿಗಳು ಬಳಸಬೇಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ನೋಡ್ರಿ, ಅಶ್ಲೀಲ ಜಾನಪದ ಮತ್ತು ಅಶ್ಲೀಲ ಕಾಮಿಡಿ ಮಾಡ್ತಾರಲ್ಲ, ಅವು ತಡೆಗಟ್ಟುವ ವಿರುದ್ಧ ಇವತ್ತು ನಾವು ಚರ್ಚಾಕೂಟ ಮಾಡಿವಿ ಅಷ್ಟೇ. 30ನೇ ತಾರೀಕಿಗೆ ಈ ವಿಜಯಪುರದ ಸ್ಟೇಷನ್ ರಸ್ತೆಯಲ್ಲಿರುವ ಯಾವ್ದು ವನಶ್ರೀ ಹೋಟೆಲ್ನಾಗ ಮೀಟಿಂಗ್ ಐತಿ. ಇದ್ರಾಗ ಮೀಟಿಂಗ್ನಾಗ ಅವ್ರ ಕರೀರಿ ಇವ್ರ ಕರೀರಿ ಅಂತ ಯಾರೆಲ್ಲ ಸ್ವಯಂ ಪ್ರೇರಿತವಾಗಿ ಇದ್ರ ವಿರುದ್ಧ ನಾವು ಹೋರಾಡ್ತೇವಿ ಅನ್ನೋರು ನಿಜವಾದ ಕಲಾವಿದರಿದ್ರ ಖಂಡಿತವಾಗ್ಲೂ ಆ ಒಂದು ಸಭೆಯಲ್ಲಿ ಭಾಗವಹಿಸಿ, ಆ ಚರ್ಚಾಕೂಟದಲ್ಲಿ ಭಾಗವಹಿಸಿ ಆ ಅಶ್ಲೀಲ ಗೀತೆಗಳ ಮತ್ತು ಅಶ್ಲೀಲ ಕಾಮಿಡಿಯ ವಿರುದ್ಧ ನಾವು ಹೋರಾಟ ಮಾಡೋಣ. ಅದಕ್ಕೆ 30ನೇ ತಾರೀಕಿಗೆ ಎಲ್ಲಾ ಕಲಾವಿದರು ಬರೀತಾರೆ. ನಾವು ಅವ್ರು ಫೋನ್ ಮಾಡಿಲ್ಲ, ಇವ್ರು ಫೋನ್ ಮಾಡಿರ್ಲಿಲ್ಲ. ಬೆಳಗ್ಗೆ 11 ಗಂಟೆಗೆ ವನಶ್ರೀ ಹೋಟೆಲ್ ಸ್ಟೇಷನ್ ರಸ್ತೆ ವಿಜಯಪುರಕ್ಕೆ ತಾವೆಲ್ಲರೂ ಬರ್ರಿ ಅಂತೇಳಿ ನಾವೆಲ್ಲರೂ ಕೇಳಕತ್ತೇವಿ. ಎಲ್ಲರೂ ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ.